ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಈ ಭಾದ್ರಪದ ಕೃಷ್ಣ ಪ್ರತಿಪದ ತಿಥಿ ಹಿಡ್ಕೊಂಡು ಅಮಾವಾಸ್ಯೆವರೆಗೆ 15 ದಿವಸಗಳ ಕಾಲ ಒಂದು ಪಕ್ಷಮಾಸ ಸಂದರ್ಭ. ಈ ಒಂದು ಸಮಯದೊಳಗ ಹಿರಿಯರ ಒಂದು ಪಕ್ಷ ಅವರು ಪಿತೃ ಕಾರ್ಯವನ್ನ ಮಾಡುವಂತ ಒಂದು ಸುಸಂದರ್ಭ ಅಂತಾನೆ ಹೇಳ್ಬೋದು. ಈ ಒಂದು 15 ದಿವಸಗಳ ಕಾಲ ಕೇವಲ ಪಿತೃಗಳಿಗಾಗಿ ಮೀಸಲಿಟ್ಟಿರುವಂತ ಒಂದು ಸಮಯ ಇದು. ಈ ಒಂದು 15 ದಿವಸಗಳೊಳಗೆ ನಾವು ಯಾವುದೇ ಶುಭ ಕಾರ್ಯಗಳನ್ನು ಯಾವುದೂ ಮಾಡೋದಿಲ್ಲ. ಕೇವಲ ಪಿತೃಗಳಿಗಾಗಿ, ಪಿತೃಗಳ ಸಂತೃಪ್ತಿಗಾಗಿ, ಪಿತೃಗಳಿಗೆ ಒಂದು ಅನ್ನವನ್ನ ಸಮರ್ಪಣೆಯನ್ನ ಮಾಡಿ ಪಿತೃಗಳನ್ನ ನಾವು ಸಂತೃಪ್ತಿ ಪಡಿಸುವಂತ ಒಂದು ಒಳ್ಳೆ ಒಂದು ಸಮಯವನ್ನ ನಮಗ ಭಗವಂತ ಈ ಒಂದು ಕಾಲದೊಳಗ ಒದಗಿಸಿಕೊಟ್ಟಾನ, ಕಾಲನಾಮಕನಾದ ಭಗವಂತ. ಅದಕ್ಕೆ ಈ ಪಿತೃಗಳ ಕಾರ್ಯ ಒಳಗ ಮುಖ್ಯವಾಗಿ ನಾವು ಪಿತೃಗಳಿಗೆ ಏನು ಸಮರ್ಪಣೆ ಮಾಡ್ತೀವಿ ಅಂತಂದ್ರೆ ಪಿಂಡ ಪ್ರಧಾನ ಅಂತಿಕೊಂಡು ಮಾಡ್ತೀವಿ. ಯಾಕೆ ಈ ಪಿಂಡ ಪ್ರಧಾನವನ್ನ ಮಾಡ್ತಾರಂತಂದ್ರ ಇದು ನಮ್ಮ ದೇಹ ಏನದ ಪಿಂಡಾಂಡ, ಹೊರಗಿರೋದೆಲ್ಲ ಬ್ರಹ್ಮಾಂಡ, ನಮ್ಮ ದೇಹ ಏನದ ಪಿಂಡಾಂಡ. ಈ ಪಿಂಡ ನಮ್ಮ ದೇಹವನ್ನ ನಮಗೆ ಕೊಟ್ಟಿರ್ತಕ್ಕಂಥ ಹಿರಿಯರ ಒಂದು ಪೂರ್ವಿಕರ ಒಂದು ಋಣವನ್ನ ತೀರಿಸ್ಬೇಕಾಗಿರ್ತದ. ಅದಕ್ಕೆ ಈ ಒಂದು ಶ್ರಾದ್ದ ಪಕ್ಷ ಅಂತ ಈ ಒಂದು ಕಾರ್ಯಗಳನ್ನ, ಈ ಒಂದು ಕರ್ಮವನ್ನ ಎಲ್ಲರೂ ಕೂಡ ಇದನ್ನು ಕಡ್ಡಾಯವಾಗಿ ಇದನ್ನ ಮಾಡಲೇಬೇಕಾದಂತ ಒಂದು ಕಾರ್ಯ ಅಂತಾನೆ ಹೇಳ್ಬೋದು. ಇನ್ನ ಒಂದು ದೇವತಾ ಕಾರ್ಯ ಎಲ್ಲಾದ್ರೂ ನಾವು ನಮಗೆ ಅನಿವಾರ್ಯ ಇದ್ದಾಗ ಬಿಟ್ಟರು ಭಗವಂತ ಅದನ್ನ ಕ್ಷಮಾ ಮಾಡ್ತಾನ. ಅದ್ರ ಪಿತೃ ಕಾರ್ಯ ಏನದ ಅದನ್ನ ಸಮಯ ಸಂದರ್ಭ ಅದೇ ಕಾಲಕ್ಕೆ ಅದೇ ತಿಥಿ ಒಳಗೆ ಏನದ ಇದನ್ನ ಕಡ್ಡಾಯವಾಗಿ ಇದನ್ನ ಮಾಡಿ ಪಿತೃಗಳಿಗೆ ನಾವು ಅನ್ನವನ್ನ ಸಮರ್ಪಣೆ ಮಾಡಿ ಪಿತೃಗಳ ಋಣವನ್ನ ನಾವು ತೀರಿಸ್ಬೇಕು. ಯಾಕಂದ್ರೆ ಋಣಗಳ ಬರ್ತಾವ, ದೇವ ಋಣ, ಋಷಿ ಋಣ, ಪಿತೃ ಋಣಗಳು ಅಂತಿರ್ತಾವ. ಅದಕ್ಕೆ ಪಿತೃ ಋಣವನ್ನ ತೀರಿಸೋ ಸಂಬಂಧನೇ 15 ದಿವಸಗಳ ಕಾಲವನ್ನ ಭಗವಂತ ನಮಗ ಒದಗಿಸಿ ಕೊಟ್ಟಾನ. ಅದ್ರ ನಾವೇನು ಪಿತೃಗಳು ಅಂತಂದ್ರ ಈಗ ನಾವೇನ್ ತಿಳ್ಕೊಂಡಿರ್ತೀವಿ, ಯಾರು ಪೂರ್ವಿಕರು ಯಾರು ಒಂದು ಮರಣವನ್ನ ಹೊಂದಿರ್ತಾರ ಅವರು ಅದೇ ರೂಪದಿಂದ ಬಂದು ನಾವು ಹಾಕಿರುವಂತ ನಾವು ಶ್ರಾದ್ದ ಪಕ್ಷ ಕರ್ಮದೊಳಗ ಹಾಕಿರುವಂತ ಒಂದು ಪಿಂಡವನ್ನ ಸ್ವೀಕಾರ ಮಾಡ್ತಾರೇನು, ಅನ್ನವನ್ನ ಸ್ವೀಕಾರ ಮಾಡ್ತಾರೇನ ಅಂತಂದ್ರ ಅವರು ಅದೇ ರೂಪದಿಂದ ಅವ್ರು ಯಾರೂ ಬರುವುದಿಲ್ಲ. ಅಂದ್ರೆ ಅವರು ಯಾಕಂದ್ರೆ ದೇಹ ಏನದ ಇದು ಕ್ಷಣಿಕ, ಇದು ಸ್ಥೂಲ ದೇಹದ ಕ್ಷಣಿಕ ಇರ್ತದ. ಒಳಗಿರ್ತಕ್ಕಂಥ ನಮ್ದು ಸ್ವರೂಪ ದೇಹ ಏನದ ಅದು ಬೇಕಾದ ಜನ್ಮವನ್ನ ಅದು ಪಡ್ಕೊಂಡಿರ್ತದ. ಯಾಕಂದ್ರೆ ಈಗ ನಾವು ಮನುಷ್ಯರಾಗಿ ಹುಟ್ಟಿರ್ತೀವಿ, ಮುಂದೆ ನಾವು ಪ್ರಾಣಿ ಆಗ್ಬೋದು, ಪಕ್ಷ ಆಗ್ಬೋದು, ಕೀಟ ಮತ್ತೆ ಮನುಷ್ಯರಾಗೂ ಹುಟ್ಟಬಹುದು. ಹಂಗೆ ಬೇಕಾದ ಜನ್ಮಗಳು ನಮಗೆ ಬರ್ತಿರ್ತಾವ. ಹಂಗೆ ಈಗ ಮರಣ ಹೊಂದಿರದವ್ರು ಏನಾಗಿರ್ತಾರ, ಅವರು ಮುಂದೆ ಯಾವ್ದಾದ್ರು ಒಂದು ಜನ್ಮದೊಳಗೆ ಅವರು ಹುಟ್ಟಿ ಬಂದಿರ್ತಾರಲ್ಲೇ. ಅದಕ್ಕೆ ನಾವು ಈಗ ಶ್ರಾದ್ದ ಪಕ್ಷಗಳ ಮುಖಾಂತರ ಒಂದೇನದ ಅವ್ರಿಗೆ ಅನ್ನವನ್ನ ಸಮರ್ಪಣೆಯನ್ನ ಮಾಡೋದ್ರಿಂದ ಏನಾಗ್ತದ, ಪಿತೃ ದೇವತೆಗಳು ಏನ್ ಮಾಡ್ತಾರ, ಅವರಿಗೆ ಅವ್ರು ಯಾವ ರೂಪದಿಂದ ಒಳಗಿರ್ತಾರ ಅವರಿಗೆ ಅವ್ರ ಅನ್ನವನ್ನ ಅದನ್ನ ತಲುಪಿಸುವ ಒಂದು ಕಾರ್ಯವನ್ನ ಪಿತೃ ದೇವತೆಗಳು ಮಾಡ್ತಾರ. ಯಾಕಂದ್ರ ನಾವು ಮಹಾಭಾರತ ಕಥೆಯೊಳಗೂ ಕೇಳ್ತೀವಿ, ಭೀಷ್ಮ ತನ್ನ ತಂದೆಯಾದ ಶಂತನು ಮಹಾರಾಜನವನ್ನು ಶ್ರಾದ್ದ ಕರ್ಮವನ್ನ ಮಾಡೋ ಹೊತ್ನ್ಯಾಗ, ಪಿಂಡ ಪ್ರಧಾನ ಮಾಡೋ ಹೊತ್ನ್ಯಾಗ ಭೂಮಿ ಒಳಗಿಂದ ಶಂತನು ಮಹಾರಾಜನ 2 ಕೈಗಳು ಮೇಲ್ ಬರ್ತಾವಂತ. ಇದಕ್ಕೆ ಶಂತನು ಮಹಾರಾಜ ಆಕಾಶವಾಣಿ ಮುಖಾಂತರ ಹೇಳ್ತಾನಂತ, ನಾನೇ ಸ್ವತಃ ಬಂದು ನನ್ನ ಕೈಯನ್ನ ಒಡ್ಡೀನಿ, ಇದಕ್ಕೆ ನೀ ಕೈ ಒಳಗೆ ನಿನ್ನ ಪಿಂಡವನ್ನ ಸಮರ್ಪಣೆ ಮಾಡು ಅಂತಿಕೊಂಡು ಹೇಳಿದಾಗ ಆಗ ಭೀಷ್ಮ ಹೇಳ್ತಾನಂತ, ಇಲ್ಲ ಇದನ್ನ ನಾವು ನೇರವಾಗಿ ನಿಮಗೆ ನಾವು ಸಮರ್ಪಣೆ ಮಾಡ್ಲಿಕ್ಕೆ ಬರುವುದಿಲ್ಲ, ಅದಕ್ಕೆ ನೇರವಾಗಿ ನಿಮಗೆ ಸಮರ್ಪಣೆಯನ್ನ ಮಾಡೋದಿಲ್ಲ, ಇದನ್ನ ವಿಧಿವಿಧಾನಗಳ ಮೂಲಕ ಪಿತೃದೇವತೆಗಳ ಮುಖಾಂತರ, ಪಿತೃದೇವರ ಅಂತರ್ಗತ ಪ್ರಾಣದೇವರ ಅಂತರ್ಗತ ಭಗವಂತನ ಮುಖಾಂತರನೇ ನಾನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತಿಕೊಂಡು ಭೀಷ್ಮ ಹೇಳ್ತಾನಂತ. ಅಂದ್ರೆ ಇದು ನಮಗೊಂದು ಏನೋ ಇದೆ, ಒಂದು ತತ್ವವನ್ನು ನಮಗೆ ಇವೆಲ್ಲ ತಿಳಿಸಿಕೊಡ್ತಾರೆ ಮಹಾಭಾರತ ಎಲ್ಲ. ಇಂಥ ಒಂದು ಕಾರ್ಯಗಳನ್ನು ಹೀಗೆ ಮಾಡಬೇಕು ಅನ್ನೋದನ್ನ ತಿಳಿಸುವಂಥದ್ದು ಮಹಾಭಾರತ. ಅದಕ್ಕೆ ನಾವು ಶ್ರಾದ್ದ ಪಕ್ಷಗಳನ್ನ ಮಾಡ್ಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ವಿಧಿವಿಧಾನಗಳು, ವಿಧಿ ನಿಷೇಧಗಳು ಇರ್ತಾವ. ಅದೇ ಪ್ರಕಾರವಾಗಿ ಅದನ್ನ ಶುಚಿರ್ಭೂತವಾಗಿ ಶ್ರದ್ಧಾಪೂರ್ವಕವಾಗಿ ಶ್ರಾದ್ದ ಪಕ್ಷಾದಿಗಳನ್ನ ಮಾಡಿದ್ರೆ ಅದನ್ನ ಏನದ ಪಿತೃ ದೇವತೆಗಳು ಅವರ ಅಂತರ್ಗತ ದೇವತೆಗಳು ಇರ್ತಾರ. ಅವರು ವಸು ರುದ್ರ ಆದಿತ್ಯರು ಅಂತಿಕೊಂಡು ದೇವತೆಗಳು ಇರ್ತಾರ. ಅವ್ರ ಅಂತರ್ಗತನಾಗಿ ಪ್ರಾಣದೇವರು, ಅವರ ಅಂತರ್ಗತ ಭಗವಂತ ಏನದ ಎಲ್ಲ ನಮ್ಮ ಪೂರ್ವಿಕರಿಗೆ ಹಿರಿಯರಿಗೆ ಏನದ ಅನ್ನವನ್ನ ಸಮರ್ಪಣೆ ಮಾಡುವಂತ ಒಂದು ಕಾರ್ಯಗಳನ್ನ ಅವರು ಮಾಡ್ತಾರ. ಈಗ ನಾವು ಕೂಡ ಈಗ ಹೊಟ್ಟೆತುಂಬೆ ಊಟ ಮಾಡ್ತೀವಿ, ನಮ್ಗೆಲ್ಲ ಅನ್ನ ಸಮೃದ್ಧಿ ಅದ, ಅನ್ನಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ನಮ್ಗೆ
ನಮ್ಗಿತ್ತಂದ್ರ ಅದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ನಮ್ಮ ಹಿಂದಿನ ಜನರೊಳಗೆ ನಾವು ಎಷ್ಟೋ ಜನ್ಮ ದಾಟಿ ಬಂದಿರ್ತೀವಿ. ಅದಕ್ಕೆ ನಮಗೂ ಕೂಡ ಯಾರೊಬ್ರು ಶ್ರಾದ್ದ ಕರ್ಮಗಳನ್ನ ಮಾಡ್ತಿರ್ತಾರೆ. ಅದರಿಂದ ನಾವೀಗ ಅಂದ್ರೆ ಇಷ್ಟು ಹೊಟ್ಟೆತುಂಬಿ ಅನ್ನವನ್ನು ಊಟ ಮಾಡ್ತೀವಿ ಅಂತ ತಿಳ್ಕೊಬೋದು. ಈಗ ಎಷ್ಟೋ ಪ್ರಾಣಿಗಳನ್ನ ನೋಡ್ತಿರ್ತೀವಿ ನಾವು, ನಾಯಿ, ಬೆಕ್ಕು. ಈ ಕೆಲವ್ರು ಮನ್ಯಾಗ ಸಾಕಿ ಅವ್ರಿಗೆ ಎಷ್ಟು ಒಂದು ಅವಕ್ಕೆ ಒಂದು ಮನುಷ್ಯರಿಗೆ ಒಂದು ಆಹಾರವನ್ನು ಕೊಡೋದಿಲ್ಲ, ಅಷ್ಟು ರೀತಿಯಿಂದ ಅವ್ರಿಗೆ ವಿಧ ವಿಧವಾದ ಆಹಾರಗಳನ್ನು ನಾಯಿಗೆ, ಬೆಕ್ಕಿಗೆ ಹಾಕಿ ಅವುಗಳನ್ನು ಸಾಕ್ತಿರ್ತಾರೆ ಅವರು. ಅಂದ್ರೆ ಅದ್ರದ್ದು ಒಂದು ಪುಣ್ಯ. ಅವ್ರ ಪೂರ್ವಿಕರು ಯಾರೋ ಅವ್ರು ಪ್ರಾಣಿಯಾಗ ಹುಟ್ಟಿರ್ತದ, ಅವ್ರು ಶ್ರಾದ್ದವನ್ನು ಅವ್ರು ಮಾಡ್ತಿದ್ರು ಅಂದ್ರೆ ಆ ಪ್ರಾಣಿಗೆ ಏನಾಗ್ತದೆ, ಹೊಟ್ಟೆ ತುಂಬ ಊಟ ಸಿಕ್ತಿರ್ತದ. ಅದಕ್ಕೆ ಇದನ್ನ ನಾವು ತಿಳ್ಕೊಬೇಕು. ನಾವು ಮಾಡುವಂಥ ಶ್ರಾದ್ದ ಪಕ್ಷ ಕರ್ಮದೊಳಗೆ ನಾವು ಮಾಡುವಂಥ ಪಿಂಡ ಪ್ರಧಾನದ ಮೂಲಕ ಎಲ್ಲ ಪಿತೃ ದೇವತೆಗಳು ಅದನ್ನು ಸ್ವೀಕಾರ ಮಾಡಿ ಅವರ ಅಂತರ್ಗತ ಪ್ರಾಣದೇವರು, ಅವರ ಅಂತರ್ಗತ ಭಗವಂತ ಏನದ ಆ ಪಿತೃಗಳಿಗೆ, ನಮ್ಮ ಹಿರಿಯರಿಗೆ ಏನದ ಆ ಅನ್ನವನ್ನು ಅವರು ಕೂಡ ಎಲ್ಲರ ಕಡೆ ಅದನ್ನು ಅವ್ರಿಗೆ ಸಮರ್ಪಿಸಿ ಬರ್ತಾರ. ಅದರಿಂದ ಅವ್ರಿಗೆ ಅನ್ನವನ್ನು ಕೊಡ್ತಾರ ಅಂತ ನಾವು ತಿಳ್ಕೊಬೇಕು. ಅಂದ್ರೆ ಇಲ್ಲಿ ಪಿತೃ ದೇವತೆಗಳು ಯಾರಂತಂದ್ರೆ ಇವರು ಇಂದ್ರಾದಿ ದೇವತೆಗಳು ಏನಿದ್ದಾರೆ ಎಲ್ಲ ದೇವತೆಗಳ ಮಕ್ಕಳಿಗೆ ಪಿತೃಗಳು ಅಂತ ಕರೀತಾರಂತ. ಯಾಕಂದ್ರೆ ಒಮ್ಮೆ ಬ್ರಹ್ಮದೇವರು ಆ ದೇವತೆಗಳ ಮಕ್ಕಳಿಗೆ ಹೇಳ್ತಾರಂತ, ನಿಮ್ಮ ತಂದೆಗೆ ನೀವೇ ಏನದ ಉಪದೇಶವನ್ನು ಮಾಡ್ರಿ, ತತ್ವೋಪದೇಶವನ್ನ ಮಾಡ್ರಿ ಅಂತ ಹೇಳಿದಾಗ ಆ ದೇವತೆಗಳ ಮಕ್ಕಳೇನದ ಅವರ ತಮ್ಮ ತಂದೆಗೆ ಅಂದ್ರೆ ದೇವತೆಗಳಿಗೆ ಓ ಮಕ್ಕಳೇ ಅಂತಿಕೊಂಡವರ ಸಂಬೋಧನೆಯನ್ನ ಮಾಡ್ತಾರಂತ. ಆಮೇಲೆ ದೇವತೆಗಳಿಗೆ ಮಕ್ಕಳೇ ಅಂತಂದ್ಮೇಲೆ ಇವ್ರಿಗೆ ಏನಾಗ್ತದೆ, ಇವ್ರು ಪಿತೃ ದೇವತೆಗಳು ಆದ್ರು ಅಂತಿಕೊಂಡು ಹೇಳ್ತಾರ. ಇದಕ್ಕೇನದ ಪಿತೃ ದೇವತೆಗಳು ಅಂತಿಕೊಂಡು ಅವ್ರದ್ದು ಒಂದು ಸಮೂಹ. ಈಗ 5 ವಿಧವಾದ ಜೀವರಾಶಿಗಳು ಬರ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು. ಹಿಂಗೆ 5 ವಿಧವಾದ ಜೀವರಾಶಿಗಳೊಳಗ ಪಿತೃ ದೇವತೆಗಳು ಅವ್ರದೊಂದು ಸಮೂಹದ ಪಿತೃ ದೇವತೆಗಳದು. ಅದಕ್ಕೆ ಅವರೆಲ್ಲ ಪಿತೃ ದೇವತೆಗಳದ ಕಾರ್ಯವನ್ನ ಅವರು ನಮ್ಮ ತಾರತಮ್ಯ ಕಕ್ಷೆ ಒಳಗೆ 19ನೇ ಕಕ್ಷೆ ಒಳಗೆ ಬರ್ತಕ್ಕಂಥವ್ರು ಪಿತೃ ದೇವತೆಗಳು. ಅವ್ರು ಈ ಒಂದು ಶ್ರಾದ್ದ ಪಕ್ಷಾದಗಳ ಮೂಲಕ ಎಲ್ಲ ಹಿರಿಯರಿಗೆ ಒಂದು ಅನ್ನವನ್ನು ಸಮರ್ಪಿಸುವ ಕಾರ್ಯವನ್ನು ಅವರು ಮಾಡ್ತಾರ. ಅದಕ್ಕೆ ಈ ಶ್ರಾದ್ದ ಪಕ್ಷವನ್ನ ಹೇಗೆ ಮಾಡಬೇಕು, ಇದ್ರೊಳಗೆ ಯಾವ ದೇವತೆಗಳು ಎಷ್ಟು ರೂಪದಿಂದ ಇರ್ತಾರ, ಅದ್ರ ಭಗವಂತ ಯಾವ ರೂಪದಿಂದ ಅಲ್ಲಿ ಇರ್ತಾನ, ಮತ್ತು ಶ್ರಾದ್ದ ಕರ್ಮ ಬರ್ತಕ್ಕಂಥ ವಿಘ್ನಗಳನ್ನ ಪರಿಹಾರ ಮಾಡ್ತಕ್ಕಂಥ ಭಗವಂತನ ಮುಖ್ಯವಾದ ರೂಪ ಅಂದ್ರೆ ಜನಾರ್ದನ ರೂಪ. ಅವು ಎಷ್ಟು ರೂಪದಿಂದ ಇದ್ದು ಎಲ್ಲ ಶ್ರಾದ್ದ ಕರ್ಮಗಳು ಬರ್ತಕ್ಕಂಥ ವಿಘ್ನಗಳನ್ನ ಪರಿಹಾರ ಮಾಡ್ತಾನಂತ. ಹಂಗೆಲ್ಲವನ್ನು ಕೂಡ ಏನದ ನಮಗ ಹರಿಕಥಾಮೃತ ಸಾರದೊಳಗ ಜಗನ್ನಾಥ ದಾಸರು ಪಿತೃಗಣ ಸಂಧಿ ಅಂದ್ರೆ ಜೀವನ ಪ್ರಕ್ರಿಯಾ ಸಂಧಿ ಅಂತನೂ ಕೂಡ ಕರೀತಾರೆ. ಮುಖ್ಯವಾಗಿ ನಾವು ಅಂದ್ರೆ ಪಿತೃಗಣ ಸಂಧಿ ಅಂದ್ರೆ ಪಿತೃಗಳಿಗೆ ನಾವು ಅನ್ನವನ್ನು ಸಮರ್ಪಣೆ ಮಾಡ್ಬೇಕಾದ್ರೆ, ಶ್ರಾದ್ದ ಕರ್ಮವನ್ನು ಮಾಡ್ಬೇಕಾದ್ರೆ ಅದ ಪದಾರ್ಥಗಳೊಳಗ ಭೋಜ್ಯ ಪದಾರ್ಥದೊಳಗೆ ಯಾರು ಇರ್ತಾರ, ಆ ಭೋಜನ ಮಾಡ್ತಕ್ಕಂಥ ಬ್ರಾಹ್ಮಣರಲ್ಲಿ ಆ ದೇವತೆಗಳು ಇರ್ತಾರ. ಆ ಕರ್ತೃವಿನಲ್ಲಿ, ಆ ಕರ್ಮದಲ್ಲಿ, ಆ ಕ್ರಿಯೆಯಲ್ಲಿ, ಆಮೇಲೆ ಪಿತೃಗಳು. ಈಗ ನಾವು ಪಿಂಡ ಪ್ರದಾನ ಮಾಡ್ಬೇಕಾದ್ರೆ ಪಿತಾಮಹ, ಪಿತಾಮಹ, ಪ್ರಪಿತಾಮಹ ಅಂತಿಕೊಂಡು 3 ವಿಧವಾದ ಪಿಂಡವನ್ನು ಸಮರ್ಪಣೆ ಮಾಡ್ತೀವಿ. ಅದರೊಳಗೆ ಆ ಭಗವಂತ ಯಾವ ರೂಪದಿಂದ ಇರ್ತಾರೆ ಎಲ್ಲವನ್ನು ಕೂಡ ಏನಂದ ಸವಿಸ್ತಾರವಾಗಿ ನಮಗ ಜಗನ್ನಾಥದಾಸರು ಹರಿಕಥಾಮೃತ ಸಾರದೊಳಗ ತಿಳಿಸಿಕೊಡ್ತಾರ. ಈ ಒಂದು 15 ದಿವಸಗಳ ಪಕ್ಷಮಾಸದೊಳಗ ಈ ಪಿತೃಗಣ ಸಂಧಿಯನ್ನ ಪಾರಾಯಣ ಮಾಡೋದ್ರಿಂದ ಆಗ್ಲಿ, ಮತ್ತು ಇವು ಬರೀ ನಾವು ಪಾರಾಯಣ ಮಾಡಿದ್ರೆ ಏನಾಗ್ತದೆ, ಉದ್ದಕ್ಕೂ ನಾವು ಅದ್ರ ಬಗ್ಗೆ ಓದ್ಕೋತ ಹೋಗ್ಬಿಡ್ತೀವಿ. ಅದನ್ನ ತಿಳ್ಕೊಂಡು ಮಾಡಿದ್ರೆ ಏನಾಗ್ತದೆ, ಅದ್ರ ಹೆಚ್ಚು ನಮಗ ಸಂತೋಷವನ್ನು ಕೊಡೋದಲ್ಲದೆ ಅದನ್ನು ಪುಣ್ಯವನ್ನು ಸುಧಾ ತಂದು ಕೊಡ್ತದೆ. ಅದಕ್ಕೆ ನಾವು ಶ್ರಾದ್ದ ಪಕ್ಷ ಮಾಡ್ತಿರ್ತೀವಿ. ಅದ್ರೊಳಗ ನಾವು ಮಾಡೋ ಹೊತ್ನಾಗ ಏನದ ಪದಾರ್ಥದೊಳಗೆ ಯಾರಿದ್ದಾರ, ಯಾವ ಭಗವಂತನ ರೂಪದ, ಮತ್ತು ನಾವು ಕರೆದಿರ್ತಕ್ಕಂಥ ಬ್ರಾಹ್ಮಣರೊಳಗೆ ಯಾವ ರೂಪದಿಂದ ಭಗವಂತ ಇದ್ದಾನ, ಹಿಂಗೆಲ್ಲ ನಾವು ತಿಳ್ಕೊಂಡು ಜಗನ್ನಾಥಾಸರು ಏನು ಹೇಳ್ಯಾರ ಅಂತ ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಂಡು ಆ ಕರ್ಮವನ್ನು ಮಾಡೋದ್ರಿಂದ ಅದು ನಮ್ಗೆ ಹೆಚ್ಚಿನ ಪುಣ್ಯವನ್ನು ಕೂಡ ನಮ್ಗೆ ತಂದು ಕೊಡ್ತದೆ. ಅದಕ್ಕೆ ಎಲ್ಲರೂ ಕೂಡ ಏನಂದ್ರೆ 15 ದಿವಸ ಒಳಗೆ ಪಿತೃಗಣ ಸಂಧಿಯನ್ನು ಇದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಇದನ್ನು ಪಾರಾಯಣ ಮಾಡಬೇಕು. ನಿತ್ಯದಲ್ಲಿಯೂ ಕೂಡ ಇದನ್ನು ಪಾರಾಯಣವನ್ನು ಮಾಡಬೇಕು. ಅದ್ರೊಳಗೆ ಈಗ ನಾ 15 ದಿವಸ ಒಳಗೆ ಏನದ ಒಂದು ಈ ನುಡಿ ಒಳಗೆ ಪಿತೃಗಣ ಸಂಧಿ ಒಳಗೆ ಜಗನ್ನಾಥದಾಸರು ನಮಗೆ ಏನನ್ನ ತಿಳಿಸಿಕೊಡ್ತಾರ ಅನ್ನೋ ಬಗ್ಗೆ ಒಂದು ನುಡಿಗಳ ಒಂದು ಅರ್ಥ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ಒಂದು ಮಾಡಿ ಒಂದು ಪಿತೃಗಳ ಸಂತೃಪ್ತಿಗಾಗಿ, ಭಗವಂತನ ಪ್ರೀತಿಗಾಗಿ ಈ ಒಂದು ಮಾಡುವ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಪಕ್ಷಮಾಸ ಅಂದ್ರೆ ಇದು ಭಗವಂತನ ಆರಾಧನೆ ಅಂತ ಕೂಡ ನಾವು ತಿಳ್ಕೋಬೇಕು. ಯಾಕಂದ್ರೆ ಇದನ್ನ ಮಾಡೋದ್ರಿಂದ ಭಗವಂತ ಪ್ರೀತಿ ಆಗ್ತಾನಂತ. ಪಿತೃಗಳ ಋಣವನ್ನ ತೀರಿಸಿ ಪಿತೃಗಳ ಕಾರ್ಯವನ್ನ ಮಾಡೋದ್ರಿಂದ ಮುಖ್ಯವಾಗಿ ಭಗವಂತ ಬಹಳ ಪ್ರೀತಿ ಆಗ್ತಾನಂತ. ಆ ಭಗವಂತನ ಪ್ರೀತಿಗಾಗಿ ಒಂದು ಕಾರ್ಯವನ್ನ ಮಾಡ್ತಾ ಈ ನುಡಿಗಳ ಒಳಗ ಜಗನ್ನಾಥದಾಸರು ಏನನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ. ಮೊದಲೇ ನುಡಿ ಒಳಗ ಹೇಳ್ತಾರೆ, ಪಿತೃಗಣ ಸಂಧಿ ಮೊದಲೇ ನುಡಿ ಒಳಗ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕೃತಿ ರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯ ನೆನೆಸುವನು.
ಹುತವಹಾಕ್ಷಾಂತರ್ಗತ ಜಯಾಪತಿಯುತಾನೆ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ನೆನೆಸುವ ಭೋಕ್ತೃಗಳೊಳಗಿದ್ದು. ಇಲ್ಲಿ ಮೊದಲೇ ನುಡಿ ಒಳಗ ಮುಖ್ಯವಾಗಿ ಶ್ರಾದ್ದದಲ್ಲಿ ಮಾಡಿರ್ತಕ್ಕಂಥ ಭೋಜನ ಪದಾರ್ಥಗಳಲ್ಲಿ ಮತ್ತು ಶ್ರಾದ್ದಕ್ಕೆ ಕರೆದಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ಯಾವ ರೂಪದಿಂದ ಭಗವಂತ ಇರ್ತಾನ, ಅದರೊಳಗೆ ದೇವತೆಗಳು ಯಾರು ಇರ್ತಾರೋ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಭೋಜ್ಯ ಪದಾರ್ಥದೊಳಗ ಮುಖ್ಯವಾಗಿ ಅಲ್ಲಿ ದೇವತೆಗಳು ಯಾರು ಬರ್ತಾರ ಅಂದ್ರೆ ವಸುಗಳು, ಅಂದ್ರೆ ಅಷ್ಟವಸುಗಳು ಇರ್ತಾರ. ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯು, ವಿಭಾವಸು ಅಂತಿಕೊಂಡು ಇವರು ಅಷ್ಟವಸುಗಳು. ಇವರು ಅಂದ್ರೆ ಇದ್ರೊಳಗೆ ಭೀಷ್ಮನು ಕೂಡ ದ್ಯುನಾಮಕ ವಸುನೇನದ ಮುಂದೆ ಭೀಷ್ಮಾಚಾರ್ಯಾಗ ಅವರೇ ಹುಟ್ಟಿ ಬರ್ತಾರೆ. ದ್ಯುನಾಮಕ ವಸು ಅವರು. ಆಮೇಲೆ ಅಗ್ನಿ ಕೂಡ ಏನಾರ ಅಷ್ಟವಸುಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಶ್ರೇಷ್ಠ ವಸು ಅಂತಿಕೊಂಡು ಹೇಳ್ತಾರೆ. ಹಿಂಗೆ ಅಷ್ಟವಸುಗಳು ಏನದ ಆ ಭೋಜ್ಯ ಪದಾರ್ಥದೊಳಗೆ ಅವರು ಶ್ರಾದ್ದ ಮಾಡಿರ್ತಕ್ಕಂಥ ಭೋಜನ ಪದಾರ್ಥಗಳೊಳಗೆ ಅವರು ಇರ್ತಾರಲ್ಲಿ. ಆಮೇಲೆ ಅವ್ರು ಹೆಂಗೆ ಇರ್ತಾರಂತಂದ್ರೆ 24 ರೂಪದಿಂದ ಇರ್ತಾರಂತ ಹೇಳ್ತಾರ ಅವರು. ಅಂದ್ರೆ ಒಬ್ಬರೊಬ್ಬರು ದೇವತೆಗಳೊಳಗ 3 ಅಹಂಕಾರಗಳು, ವೈಕಾರಿಕ, ತೈಜಸ ಮತ್ತು ತಾಮಸ ಎಂಬಿರ್ತಕ್ಕಂಥ 3 ಅಹಂಕಾರಗಳು ಇರ್ತಾವ. ಅಂದ್ರೆ ದೇವತೆಗಳೇನದ ಅವರು ನಾವು 2 ವಿಭಾಗದಲ್ಲಿ ತಿಳ್ಕೊಬೇಕು, ವೈಕಾರಿಕ, ತೈಜಸ, ತಾಮಸ 3 ಅಹಂಕಾರಗಳ ಬಗ್ಗೆ ಅಂತಂದ್ರೆ. ಈಗ ದೇವತೆಗಳೇನದ ಕೆಲವೊಂದು ಸಂದರ್ಭದೊಳಗ ಭೂಮಿ ಮೇಲೆ ಅವರು ಹುಟ್ಟಿ ಬರ್ತಾರ. ಅವ್ರಿಗೆ ಅವಾಗ ಏನಾಗ್ತದ, ಅವ್ರ ದೇಹ ಏನದ ವಿಕಾರ ಆಗ್ತದಂತ ಅವಾಗ. ಅದಕ್ಕೆ ವೈಕಾರಿಕ ಅಹಂಕಾರ ಅಂತ ಕರೀತಾರ. ಆಮೇಲೆ ತೈಜಸ ಅಹಂಕಾರ ಅಂದ್ರೆ ಅವರು ಮೂಲ ರೂಪದೊಳಗ ದೇವತೆಗಳಾಗಿದ್ದಾಗ ಅವ್ರ ದೇಹ ಏನಾದಾಗ ತೇಜೋಮಯವಾಗಿರ್ತದಂತ, ಅದಕ್ಕೆ ತೈಜಸ ಅಹಂಕಾರ ಅಂತ ಕರೀತಾರೆ. ಮತ್ತು ತಾಮಸ ಅಹಂಕಾರ ಅಂದ್ರೆ ಕೆಲವೊಂದು ಸಂದರ್ಭದೊಳಗೆ ಅವರು ಭೂಮಿ ಮೇಲೆ ಅವತಾರ ಮಾಡಿದಾಗ ಅವರಿಗೆ ಜ್ಞಾನ ಕೆಲವೊಂದು ಸಂದರ್ಭದೊಳಗ ಲೋಪ ಆಗಿರ್ತದಂತ, ಭಗವಂತನ ಬಗ್ಗೆ ಅವ್ರಿಗೆ ವಿಸ್ಮರಣೆ ಆಗಿರ್ತದಂತ. ಅದಕ್ಕೆ ಈಗ ಇಂದ್ರನ ಕಥೆಯೊಳಗೆ ನಾವು ಕೇಳ್ತೀವಿ, ಗೋವರ್ಧನ ಪರ್ವತದೊಳಗ ಕಥೆಯೊಳಗ ಇಂದ್ರಗೆ ಏನಾಗಿರ್ತದೆ, ಕೃಷ್ಣ ಅನ್ನೋದು ಭಗವಂತ ಅನ್ನೋದು ಕೂಡ ಹಂಗೆ ಮರ್ತೋಗಿ ಕೃಷ್ಣನವನ್ನ ವಿರೋಧವನ್ನ ಕಟ್ಕೊಂಡು ಅಲ್ಲಿ ಗೋಕುಲದೊಳಗ ಮಳೆಯನ್ನ ಸುರಿಸಿ ಕೃಷ್ಣನ ವಿರೋಧನ ಕಟ್ಕೊಂಡಿದ್ದನ್ನ ನೋಡ್ತೀವಿ. ಅಂದ್ರೆ ಈಗ ಅನೇಕ ದೇವತೆಗಳ ಕಥೆಗಳು ಕೂಡ ಬರ್ತಾವ. ಅಂದ್ರೆ ಅವ್ರಿಗೆ ಏನಾಗ್ತದೆ, ಕೆಲವೊಂದ್ಸಲ ಜ್ಞಾನ ಲೋಪ ಆಗಿರ್ತದ, ಅದಕ್ಕೆ ಏನಾಗ್ತದೆ ತಾಮಸ ಅಹಂಕಾರ ಅಂತ ಕರೀತಾರೆ. ಮತ್ತೆ ಇನ್ನೊಂದು ರೀತಿಯಿಂದ ತಿಳ್ಕೊಬೇಕಂತಂದ್ರ, ಈಗ ಇಂದ್ರಾದಿ ದೇವತೆಗಳೆಲ್ಲ ಕೂಡ ನಮ್ಮ ದೇಹದೊಳಗೆ ಏನಾಗಿರ್ತಾರೆ, ತತ್ವಾಭಿಮಾನಿಗಳಾಗಿ ಅವರು ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾರೆ. ಒಂದೊಂದು ನಮ್ಮ ಪ್ರತಿಯೊಂದು ಅವಯವಗಳೊಳಗ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ. ನಮ್ಮ ದೇಹದೊಳಗ ಬರೋ ಹೊತ್ನ್ಯಾಗ ಅವರ ದೇಹ ಏನಾಗಿರ್ತದೆ, ವಿಕಾರ ಆಗಿರ್ತದಂತ, ಅದಕ್ಕೂ ಕೂಡ ವೈಕಾರಿಕ ಅಹಂಕಾರ ಅಂತ ಕರೀತಾರ. ಮತ್ತೆ ನಮ್ಮ ದೇಹದೊಳಗೆ ಇದ್ದುಕೊಂಡು ಅವರು ಜ್ಞಾನ ಕಾರ್ಯಗಳನ್ನು ಮಾಡುವ ಹೊತ್ನ್ಯಾಗ ಅವ್ರಿಗೆ ಏನಾಗಿರ್ತ ತೈಜಸ ಅಹಂಕಾರ ಅಂತ ಕರೀತಾರ. ಮತ್ತ ಈಗ ಕೆಲವೊಂದು ಜಡ ಪದಾರ್ಥಗಳು ಕೂಡ ಏನದ ದೇವತೆಗಳು ಕೂಡ ಒಂದು ರೂಪದಿಂದ ಇರ್ತಾರ. ಆ ಜಡ ಪದಾರ್ಥಗಳು ಇದ್ದಾಗ ಅವ್ರಿಗೆ ಜ್ಞಾನ ಕಾರ್ಯಗಳನ್ನ ಯಾವುದೂ ಮಾಡುದಿಲ್ಲ, ಅಲ್ಲ ಏನಾಗಿರ್ತದೆ ಅವ್ರಿಗೆ ತಾಮಸ ಅಹಂಕಾರ ಅಂತ ಕರೀತಾರ. ಅಂದ್ರೆ ಎಲ್ಲ ದೇವತೆಗಳು ಕೂಡ ಒಂದು 3 ಅಹಂಕಾರದಿಂದ ಕೂಡಿರೋರಂತ ಆಗಿರ್ತಾರ. ಅದಕ್ಕೆ ಇಲ್ಲಿಂದ ಅಷ್ಟವಸುಗಳು ಏನದ 3 ಅಹಂಕಾರದಿಂದ ಕೂಡಿರ್ತಾರ. ಅದಕ್ಕೆ ಹೇಳ್ತಾರೆ ಇವರು ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯದಳು. ವಸುದೇವತೆಗಳೊಳಗ ಅಹಂಕಾರತ್ರಯದಿಂದ 24 ರೂಪದಿಂದ ಇರ್ತಾರ ಅಂತ ಹೇಳ್ತಾರೆ. 24 ರೂಪ ಹೆಂಗಾಗ್ತದೆ ಅಂದ್ರೆ 8 ವಸುಗಳು ಗುಂಡ್ಲೆ 3 ಅಂದ್ರೆ ಒಬ್ಬರೊಬ್ರು ವಸುಗಳು 3 ರೂಪಗಳನ್ನ ತಾಳ್ತಾರೆ. 8 × 3 ಅಂತಂದ್ರೆ 24. 24 ರೂಪಗಳನ್ನ ತಾಳಿ ಅವ್ರು ಏನಾಗಿರ್ತಾರ, ಭೋಜ್ಯ ಪದಾರ್ಥಗಳೊಳಗೆ ಇರ್ತಾರಂತ. ಮತ್ತೆ ಈ ವಸುದೇವತೆಗಳು ಯಾರು ಇರ್ತಾರಂದ್ರೆ ಭಗವಂತನ ರೂಪವನ್ನು ಹೇಳ್ತಾರೆ, ಕೃತಿರಮಣ ಪ್ರದ್ಯುಮ್ನ. ಈ ವಸುದೇವತೆಗಳು 24 ರೂಪ ಏನು ವಸು ರೂಪಗಳು ಇರ್ತಾವಲ್ಲ, ಇದ್ರೊಳಗ ಭಗವಂತ ಯಾವ ರೂಪದಿಂದ ಇರ್ತಾನಂದ್ರೆ ಕೃತಿರಮಣ ಪ್ರದ್ಯುಮ್ನ. ಅಂದ್ರ ಕೃತಿಪತಿ ಆಗಿರ್ತಕ್ಕಂಥ ಪ್ರದ್ಯುಮ್ನ. ಅಂದ್ರೆ ಇಲ್ಲಿ ಕೃತಿಪತಿ ಪ್ರದ್ಯುಮ್ನ ಅಂತಾನೆ ಯಾಕೆ ಸಂಬೋಧನೆಯನ್ನ ಮಾಡಿದ್ರು, ಯಾಕೆ ದಾಸರ ನಮಗೆ ತಿಳಿಸಿಕೊಡ್ತಾರಂದ್ರ, ಪ್ರದ್ಯುಮ್ನ ಅನ್ಲಿಕ್ಕೆ ಕಾಮನ ರೂಪ ಕೂಡ ಅಂದ್ರೆ ಕಾಮ ಕೂಡ ಅಂದ್ರೆ ಪ್ರದ್ಯುಮ್ನ ಎಂಬ ಹೆಸರಿನಿಂದ ಹುಟ್ಟಿ ಬಂದಿರ್ತಾನೆ ಕೃಷ್ಣನ ಮಗನಾಗಿ. ಕಾಮನಿಗೂ ಕೂಡ ಅಂದ್ರೆ ಪ್ರದ್ಯುಮ್ನ ಅಂತ ಕರೀತಾರೆ. ರತಿಪತಿ ಪ್ರದ್ಯುಮ್ನ ಅಂತಿಕೊಂಡು ಹರಿಕಥಾಂಸಾರದ ಒಂದು ಕಡೆ ಬರ್ತದೆ ಕೊನೆಯ ಸಂಧಿ ಒಳಗ. ಹಂಗಿಲ್ಲ, ಅದು ಇನ್ನೊಬ್ರಿಗೆ ಅದರಿಂದ ಸಂಶಯ ಬರಬಾರ್ದು ಅಂತಿಕೊಂಡು ಕೃತಿರಮಣ ಪ್ರದ್ಯುಮ್ನ ಅಂತಿಕೊಂಡು ಇಲ್ಲೇ ಸಂಬೋಧನೆಯನ್ನ ಮಾಡ್ತಾರ. ಮತ್ ಇನ್ನೊಂದು ಹೆಂಗ್ ತಿಳ್ಕೊಬೇಕಂತಂದ್ರೆ, ಕೃತಿ ಅಂತಂದ್ರೆ ಇದು ಶ್ರಾದ್ದ ಕಾರ್ಯ ಏನದ, ಕೃತಿ ಇದೊಂದು ಕರ್ಮ, ಇದೊಂದು ಅದಕ್ಕಿದೆ ಕಾರ್ಯಕ್ಕೆ ಮುಖ್ಯವಾದ ಭಗವಂತನ ರೂಪ ಯಾವ್ದಂದ್ರೆ ಪ್ರದ್ಯುಮ್ನ. ಅದಕ್ಕೆ ಕೃತಿರಮಣ ಪ್ರದ್ಯುಮ್ನ ಅಂತಿಕೊಂಡು ನಾವು ತಿಳ್ಕೊಬಹುದು. ಮತ್ತೆ ಪ್ರದ್ಯುಮ್ನ ಏನದ ನಮ್ಗೆ ಸೃಷ್ಟಿ ಕಾರ್ಯವನ್ನ ಮಾಡುವಂತ ಒಂದು ಭಗವದ್ ರೂಪ. ಅದು ಭಗವಂತನ ಪಂಚರೂಪಗಳು, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ಆಮೇಲೆ ವಾಸುದೇವ ಮತ್ತು ನಾರಾಯಣ, ಇವು ಪಂಚರೂಪಗಳು. ಈ ಪಂಚರೂಪಗಳೊಳಗ ನಮ್ಮ ಸೃಷ್ಟಿ ಕಾರ್ಯವನ್ನ ಮಾಡುವಂತ ಭಗವಂತನ ರೂಪ ಯಾವ್ದಂದ್ರೆ ಪ್ರದ್ಯುಮ್ನ. ಮತ್ತೆ ನಮ್ಮ ಸೃಷ್ಟಿಗೆ ನಾವು ಭೂಮಿ ಮೇಲೆ ಬರ್ಲಿಕ್ಕೆ ಕಾರಣರಾಗಿರುವಂತವ್ರು ಪಿತೃಗಳು, ನಮ್ಮ ಪಿತೃಗಳು, ಹಿರಿಯರು, ಪೂರ್ವಿಕರು.
ಅದಕ್ಕೆ ಆ ಉದ್ದೇಶ ಇಟ್ಟುಕೊಂಡು ಕೂಡ ಏನದ ಪ್ರದ್ಯುಮ್ನ ಅನ್ನೋ ಶಬ್ದವನ್ನಿಲ್ಲ ಜಗನ್ನಾಥದಾಸರು ಪ್ರಯೋಗ ಮಾಡ್ತಾರ ಅಂತ ಕೂಡ ನಾವಿಲ್ಲಿ ತಿಳ್ಕೊಬೋದು. ಹಿಂಗ ಭೋಜ್ಯ ಪದಾರ್ಥದೊಳಗೆ ಏನಾಗಿರ್ತಾರ, ಆಮೇಲೆ ಅಷ್ಟ ವಸ್ತುಗಳು 24 ರೂಪದಿಂದ ಇರ್ತಾರ. ಅವರೊಳಗೆ ಏನದ ಭಗವಂತ ಪ್ರದ್ಯುಮ್ನ ರೂಪನಾಗಿದ್ದು ಆ ಭೋಜ್ಯ ಪದಾರ್ಥದೊಳಗೆ ಅವರು ನಿಯಾಮಕರಾಗಿರ್ತಾರ ಅಂತಿಕೊಂಡು ನಾವು ತಿಳ್ಕೊಬೇಕು. ನಾವು ನಾನಾ ಪದಾರ್ಥ ಅಡಿಗೆಯನ್ನ ಮಾಡಿರ್ತೀರಿ, ಅದ್ರೊಳಗೆ ಈ ರೂಪ ಒಳಗೆ ಭಗವಂತ ಅವರು ಈ ರೂಪದಿಂದ ಇದ್ದಾನ, ದೇವತೆಗಳು ಇಷ್ಟು ರೂಪದ 24 ರೂಪದಿಂದ ಇದ್ದಾರ ಅಂತ ತಿಳ್ಕೊಂಡು ನಾವು ಶ್ರಾದ್ದ ಅಡಿಗೆಯನ್ನ ಮಾಡುವ ಹೊತ್ನಾಗ ಏನದ ಅದು ನಮ್ಗೆ ಹೆಚ್ಚಿನ ಒಂದು ಪುಣ್ಯವನ್ನ ತಂದು ಕೊಡ್ತದ. ಆಮೇಲೆ ಮುಂದೆ ಹೇಳ್ತಾರೆ, ಆಮೇಲೆ ಭೋಕ್ತೃಗಳೊಳಗ ಅಂದ್ರೆ ಬ್ರಾಹ್ಮಣರಿಗೆ ಕರೆದಿರ್ತೀವಲ್ಲ, ಆ ಬ್ರಾಹ್ಮಣರೊಳಗ ಯಾವ ದೇವತೆಗಳಿರ್ತಾರ, ಯಾವ ಭಗವಂತನ ರೂಪಗಳಿರ್ತಾವ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹುತವಹಾಕ್ಷ ಅಂತರ್ಗತ ಜಯಾಪತಿಯು ತಾನೇ 3 ರೂಪದಿ ಭೋಕ್ತೃ ನೆನೆಸುವ ಭೋಕ್ತೃಗಳೊಳಗಿದ್ದು. ಅಂದ್ರೆ ವಸು ರುದ್ರ ಆದಿತ್ಯ ಇವರೇ 3 ದೇವತೆಗಳು ಮುಖ್ಯವಾಗಿ ಶ್ರಾದ್ದಕ್ಕೆ ನಿಯಾಮಕರಾಗಿರುವಂತ ರೂಪಗಳಿವರು. ಈಗ ಭೋಜ್ಯ ಪದಾರ್ಥದೊಳಗೆ ವಸು ರೂಪದಿಂದ ಇರ್ತಾರ. ಮುಂದೆ ರುದ್ರದೇವರು ಭೋಕ್ತೃೊಳಗೆ ಯಾರು ಇರ್ತಾರ ಅಂದ್ರೆ ರುದ್ರದೇವರು ಇರ್ತಾರ. ಹುತವಹಾಕ್ಷ ಅಂತಿಕೊಂಡಿಲ್ಲ ರುದ್ರದೇವರಿಗೆ ಸಂಬೋಧನೆಯನ್ನ ಮಾಡ್ತಾರ. ಹುತವಹಾಕ್ಷ ಅಂತ ಯಾಕಂತಂದ್ರ ಹುತವಾಹ ಅಂತಂದ್ರ ಅಗ್ನಿ. ಅಗ್ನಿ ಏನ್ ಮಾಡ್ತಾನ, ನಾವು ಯಜ್ಞ ಯಾಗಗಳನ್ನ ಮಾಡೋ ಹೊತ್ನ್ಯಾಗ ಎಲ್ಲ ದೇವತೆಗಳಿಗೆ ಹವಿಸ್ಸನ್ನ ಕೊಡ್ತಿರ್ತಾರ. ಆ ಹವಿಸ್ಸನ್ನ ಆ ದೇವತೆಗಳಿಗೆ ಮುಟ್ಸೋ ಒಂದು ಕಾರ್ಯವನ್ನ ಮಾಡುವವರು ಯಾರಂದ್ರ ಅಗ್ನಿದೇವ. ಅದಕ್ಕೆ ಅಗ್ನಿಗೆ ಏನಂತ ಕರೀತಾರ ಅಂದ್ರೆ ಹುತವಾಹ ಅಂತಿಕೊಂಡು ಕರೀತಾರ. ಅಂತ ಹುತವಾಹ ಅಕ್ಷ ಅಂದ್ರೆ ಅಗ್ನಿಯನ್ನ ಅಕ್ಷ ಕಣ್ಣಾಗಿ ಮಾಡಿಕೊಂಡಿರುವಂತವ್ರು ಯಾರು ಅಂದ್ರ ರುದ್ರದೇವರು. ಅದಕ್ಕೆ ರುದ್ರದೇವರಿಗೆ ಏನದ ಹುತವಹಾಕ್ಷ ಅಂತಿಕೊಂಡು ಕರೀತಾರ. ಅಂತ ಆ ರುದ್ರದೇವರು ಹೆಂಗಿರ್ತಾರ ಅಂದ್ರೆ ಇಲ್ಲ 3 ಸ್ವರೂಪದಿ ಅಂತ ಹೇಳ್ತಾರ ಅವ್ರು. ಅಂದ್ರೆ 33 ರೂಪದಿಂದ ರುದ್ರದೇವರು ಇರ್ತಾರಂತ ಭೋಕ್ತೃಗಳೊಳಗ. ಯಾರು ಊಟಕ್ಕೆ ಬಂದಿರ್ತಾರಲ್ಲ ಬ್ರಾಹ್ಮಣರೊಳಗ ರುದ್ರದೇವರು 33 ರೂಪದಿಂದ ಸನ್ನಿಹಿತರಾಗಿರ್ತಾರಂತ. ಇಲ್ಲ 33 ರೂಪಗಳು ಹೆಂಗ ಬರ್ತಾವಂತಂದ್ರ ಏಕಾದಶ ರುದ್ರರು ಅವುಗಳನ್ನು ಹೆಸರುಗಳನ್ನು ಕೂಡ ಏನದ ಮುಂದ ಕಲ್ಪ ಸಾಧನ ಸಂಧಿ ಒಳಗ ಆಮೇಲೆ ಬೃಹತ್ತಾರ್ತಮ ಸಂಧಿ ಎಲ್ಲ ಕಡೆ ನಮಗೆ 11 ರುದ್ರ ಎಲ್ಲರ ಹೆಸರುಗಳನ್ನು ಕೂಡ ನಮ್ಗ ಜಗನ್ನಾಥದಾಸರು ತಿಳಿಸಿಕೊಡ್ತಾರ. ಆ 11 ರುದ್ರರು ಏಕಾದಶ ರುದ್ರರೊಳಗ ಅಂದ್ರೆ ಇವರು ಕೂಡ ಏನದ ಮತ್ತು 3 ಅಹಂಕಾರಗಳು ವೈಕಾರಿಕ, ತೇಜಸ ಮತ್ತು ತಾಮಸ. ಇಲ್ಲ 11 ಮತ್ತು ಗುಂಡ್ಲೆ 3 ಅಂತಂದ್ರ ಮತ್ತು 33 ಒಬ್ಬೊಬ್ಬರು ರುದ್ರದೇವರಿಂದ 3 ಅಹಂಕಾರದಿಂದ ಕೂಡಿರೋದು ಏನಾಗ್ತದ 33 ರೂಪಗಳಾಗ್ತವೆ. 11 ಗುಂಡ್ಲೆ 3 ಅಂದ್ರೆ 33 ರೂಪಗಳಿಂದ ರುದ್ರದೇವರು ಇರ್ತಾರ. ಆ ರುದ್ರದೇವರ ಅಂತರ್ಯಾಮಿ ಆಗಿರ್ತಾರಂದ್ರ ಜಯಾಪತಿ ಸಂಕರ್ಷಣ. ಅಂದ್ರ ಜಯಾಪತಿ ಸಂಕರ್ಷಣ, ಇದು ಸಂಕರ್ಷಣ ಕೂಡ ಪಂಚರೂಪಗಳು. ಈಗ ಕೃತಿರಮಣ ಪ್ರದ್ಯುಮ್ನ, ಕೃತಿ ಅಂತಂದ್ರೆ ಅದರ ಕರ್ಮಾಕಾರ ಅದು ನೋಡಿದ್ವಿ. ಕೃತಿ ಅಂದ್ರೆ ಭಗವಂತನ ಪಂಚರೂಪಗಳ ಇದು ಇದ್ದಾಗ ಅಲ್ಲಿ ಲಕ್ಷ್ಮೀದೇವಿ ಕೂಡ ಒಂದೊಂದು ಹೆಸರಿಂದ ಆಕಿ ಒಂದು ಅಲ್ಲಿ ರೂಪವನ್ನು ತಾಳಿರ್ತಾಳೆ. ಅಂದ್ರೆ ಪ್ರದ್ಯುಮ್ನ ಆದಾಗ ಲಕ್ಷ್ಮೀದೇವಿ ಹೆಸರು ಏನಂದಲ್ಲೇ ಕೃತಿ ಅಂತಿಕೊಂಡು ಲಕ್ಷ್ಮೀದೇವಿ ಹೆಸರು ಬರ್ತದೆ. ಇಲ್ಲ ಸಂಕರ್ಷಣ ರೂಪದಿಂದ ಭಗವಂತ ಇದ್ದಾಗ ಸಂಕರ್ಷಣ ರೂಪಿಯ ಭಗವಂತನ ಹೆಂಡತಿ ಹೆಸರು ಲಕ್ಷ್ಮೀದೇವಿ ಹೆಸರು ಯಾವ್ದಂದ್ರೆ ಜಯ ಹಾಕಿದು, ಜಯ ಅಂತಿಕೊಂಡು ಕರೀತಾರ. ಹಂಗ ಆ ರೀತಿ ಜಯಾಪತಿ ಸಂಕರ್ಷಣ ಏನ್ ಮಾಡ್ತಾನ, ಇವ ರುದ್ರದೇವರೊಳಗೆ ಇದ್ದು ಈ ರುದ್ರದೇವರ ಅಂತರ್ಗತನಾಗಿ ಭಗವಂತ ಸಂಕರ್ಷಣ ರೂಪದಿಂದ ಆ ಬ್ರಾಹ್ಮಣರೊಳಗ ಭೋಕ್ತೃರೊಳಗ ಇದ್ದು ಅವ್ರೇನಂತ ಕರ್ಸ್ಕೊಳ್ತಾರ, ಭೋಕ್ತೃಗಳು ಅಂತಿಕೊಂಡ ಕರ್ಸ್ಕೊಳ್ತಾರ ಅಂತಿಕೊಂಡಿಲ್ಲ ಈ ಮೊದ್ಲೇ ನೋಡೊಳಗ ತಿಳಿಸ್ಕೊಡ್ತಾರ. ಅಲ್ಲಿ ಬಂದಿರ್ತಕ್ಕಂಥ ಬ್ರಾಹ್ಮಣರು ಕೂಡ ಏನದ ಆ ಭೋಜ್ಯ ಪದಾರ್ಥಗಳೊಳಗ ಭಗವಂತ ಇಷ್ಟು ರೂಪದಿಂದ ಇದ್ದಾನ, ದೇವತೆಗಳು ಇಷ್ಟು ರೂಪದಿಂದ ಇದ್ದಾರ ಅಂತ ತಿಳ್ಕೊಂಡು ಅವರ ಶ್ರಾದ್ದದಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸ್ವೀಕಾರ ಮಾಡಿದ್ರೆ ಅದು ಹೆಚ್ಚಿನ ಪುಣ್ಯವನ್ನ ತಂದು ಕೊಡ್ತದ ಅಂತ ಕೂಡ ಹೇಳ್ತಾರ. ಅದಕ್ಕೆ ಈ ರೀತಿ ಮೊದ್ಲೇ ನುಡಿ ಒಳಗೆ ಏನದ ಮತ್ತು ಭೋಜ್ಯ ಮತ್ತು ಭೋಕ್ತೃರೊಳಗ ಶ್ರಾದ್ದ ಮಾಡತಕ್ಕಂಥ ಪದಾರ್ಥಗಳೊಳಗ ಮತ್ತು ಬ್ರಾಹ್ಮಣರೊಳಗ ಭಗವಂತ ಯಾವ ರೂಪದಿಂದ ಇರ್ತಾನ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರ. ಮುಂದಿನ ನುಡಿ ಒಳಗೆಲ್ಲ ಮತ್ತು ವಸು ರುದ್ರ ಆತಿನ ಮುಂದೆ ಆದಿತ್ಯ ಬರ್ತಾನೆ, ಸೂರ್ಯ, ಅದು ಕೂಡ ಶ್ರಾದ್ದಕ್ಕೆ ನಿಯಾಮಕನಾಗಿರ್ತಕ್ಕಂಥ ಒಂದು ರೂಪ. ಅವುಗಳೆಲ್ಲವುಗಳನ್ನು ಕೂಡ ಮುಂದೆ ಜಗನ್ನಾಥದಾಸರು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರ. ಅವೆಲ್ಲವುಗಳನ್ನು ಮತ್ತೆ ನಾವು ಮುಂದಿನ ಸಂಚಿಕೆ ಒಳಗೆ ಅದನ್ನ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಈ ಒಂದು ಇವತ್ತಿನ ಸೇವೆಯನ್ನು ನಾನಿಲ್ಲಿ ವಾಕ್ಕುಸ್ಮಗಳನ್ನು ನಾನಿಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು.